ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ನಮ್ಮ ಊರಿನ ಹತ್ರ ಇರೋ ಒಂದು ಊರ್ ಗೇಟ್ ಅಂತ ಇದೆಯಲ್ಲ, ಅಲ್ಲಿ ವಿಷ್ಣುವರ್ಧನ್ ಅವ್ರದ ಒಂದು ಸ್ಮಾರಕ ಭವನ ತುಂಬ ಚೆನ್ನಾಗಿದೆ. ಇದು ಎಂಟ್ರೆನ್ಸಿಂದ ನೋಡಿದ್ರೆ ಅವರು ಕೈಯಲ್ಲಿ ಹಾಕ್ತಾ ಇದ್ರಲ್ಲ ಬಳೆ, ಆ ಬಳೆನ ಶೇಪ್ನ ಇದು ಮಾಡಿದ್ದಾರೆ. ಅದರೊಳಗಡೆಯಿಂದ ನೋಡಿದ್ರೆ ಪ್ರತಿಮೆ ಕಾಣಿಸುತ್ತೆ. ಸೊ ಎಂಟ್ರೆನ್ಸ್ ಬಂದು ಇದು ಡೆಸ್ಕು ಅಂದರೆ ಹೆಲ್ಪ್, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಬೇಕು ಅಂದರೆ ಕೇಳೋಂಥದ್ದು. ಸೆಕ್ಯೂರಿಟಿ ಕೂಡ ಇದೆ ಅಲ್ಲಿ. ನೆಕ್ಸ್ಟು ಇದೆಲ್ಲ ಅವರ ಮೆಮೊರೇಬಲ್ ಫೋಟೋಸು. ತುಂಬಾ ಫೋಟೋಸ್ ಹಾಕಿದ್ದಾರೆ ಆ ಬಿಲ್ಡಿಂಗ್ ಫುಲ್ಲು. ಆ ಬಿಲ್ಡಿಂಗು ಆರ್ಟ್ ಇದೆಯಲ್ಲ, ಅದು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೂ ಸುಮಾರು ಡೆವಲಪ್ಮೆಂಟ್ ಆಗಬೇಕು ಅನಿಸ್ತು. ಸೊ ಮಧ್ಯೆ ಈ ಥರ ಎಲ್ಲ ಮುಟ್ಟಬೇಡಿ ಅಂತ ಹಾಕಿದ್ದಾರೆ. ಅವ್ರ ಫ್ಯಾಮಿಲಿ ಫೋಟೋಸಿಂದ ಹಿಡಿದು ಅವ್ರ ಜರ್ನಿ ಏನಿದೆ ಅದೆಲ್ಲದ್ರ ಫೋಟೋ ಹಾಕಿದ್ದಾರೆ. ಇದು ರೈಟ್ ಸೈಡು. ಲೆಫ್ಟ್ ಸೈಡಲ್ಲಿ ಕೆಲವೊಂದು ಸಿನಿಮಾಗಳ ಹೆಸರು ಮತ್ತು ಯಾವ್ಯಾವ ಸಿನಿಮಾದಲ್ಲಿ ಅವ್ರು ನಟಿಸಿದ್ರು ಅದೆಲ್ಲದ್ರ ಬಗ್ಗೆ ಮಾಹಿತಿನ ಹಾಕಿದ್ದಾರೆ. ಎಷ್ಟೊಂದು ಓಲ್ಡ್ ಫೋಟೋಸು ಪ್ರತಿಯೊಂದು ಇದರಲ್ಲಿದೆ. ಫ್ಯಾಮಿಲಿ ಫೋಟೋಸು, ಫಂಕ್ಷನ್ಗಳದ್ದು, ಮತ್ತು ಅವ್ರು ಮಾಡಿರೋಂಥ ಫಿಲ್ಮ್ಗಳಿಗೆ ಸಂಬಂಧಪಟ್ಟಿದ್ದು ಎಲ್ಲ ತುಂಬ ಚೆನ್ನಾಗಿದೆ. ಈ ಟಿ ವಿಗಳಲ್ಲಿ ಅಲ್ಲಲ್ಲಿ ಅವರದ್ದು ಸಿನಿಮಾದ ಹೆಸ್ರುಗಳು ಮತ್ತು ಅವ್ರ ಫೋಟೋಸ್ ಎಲ್ಲ ರನ್ನಿಂಗ್ ಆಗ್ತಾ ಇರುತ್ತೆ. ಬಟ್ ನಾವು ಹೋಗಿದ್ದಾಗ ಸ್ವಲ್ಪ ಕ್ಲೋಸಿಂಗ್ ಟೈಮು ಅನಿಸುತ್ತೆ, ಹಂಗಾಗಿ ಅದೆಲ್ಲ ಆಫ್ ಆಗಿತ್ತು. ನೋಡಿ, ಅವ್ರ ಎಲ್ಲ ಏಜಿನ ಫೋಟೋಗಳು, ಎಲ್ಲ ಸಿನಿಮಾಗಳ ಫೋಟೋಗಳು, ಎಲ್ಲ ಫಂಕ್ಷನ್ ಫೋಟೋಗಳು, ಫ್ಯಾಮಿಲೀಸ್ದು, ಅವ್ರ ಮಕ್ಕಳದು ಪ್ರತಿಯೊಂದು ಫೋಟೋನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಒಂದು ರೌಂಡ್ ಬಂದರೆ ಗೊತ್ತಾಗುತ್ತೆ. ಒಂದು ರೌಂಡ್ ಫುಲ್ಲು ಅದು ರೌಂಡ್ ಶೇಪಲ್ಲಿರೋದು ಬಿಲ್ಡಿಂಗು. ಸೊ ಅದ್ರ ಸುತ್ತ ಒಳ್ಳೆ ಪಾರ್ಕಿಂಗ್ ಇದು ಮಾಡಿದ್ದಾರೆ. ಒಳ್ಳೊಳ್ಳೆ ಗಿಡಗಳನ್ನೆಲ್ಲ ಹಾಕಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ಇನ್ನೂ ಸುಮಾರು ಡೆವಲಪ್ಮೆಂಟ್ ಆಗಬೇಕು, ಕೆಲಸ ನಡೀತಾ ಇದೆ ಅಂತ ಹೇಳ್ತಾಯಿದ್ರು. ಎಂಟ್ರೆನ್ ಫೀಸು ಅಂತ ಏನೂ ಇಲ್ಲ ಸದ್ಯಕ್ಕೆ ಇದಕ್ಕೆ. ಪಾರ್ಕಿಂಗ್ ಚಾರ್ಜ್ ಮಾತ್ರ 2 ವೀಲರ್ಗೆ ಇಷ್ಟು ಅಂತ, 10 ರೂಪಾಯಿನೇ ಏನೋ, 4 ವೀಲರ್ಗೆ ಇಷ್ಟು ಅಂತ ಪಾರ್ಕಿಂಗ್ ಚಾರ್ಜ್ ತಗೋತಾರೆ. ಬಿಟ್ಟರೆ ಇನ್ಯಾವುದು ಎಂಟ್ರೆನ್ಸ್ ಫೀಸು ಅಂತ ಇಲ್ಲ. ತುಂಬ ಚೆನ್ನಾಗಿದೆ. ತುಂಬ ಜನ ಬಂದು ಹೋಗ್ತಾರೆ ಇಲ್ಲಿಗೆ. ಬ್ಯಾಂಗ್ಳೂರಿಂದ ಎಲ್ಲ ಬಂದಿದ್ದರು ನಾವು ಹೋಗಿದಾಗ. ತುಂಬ ಚೆನ್ನಾಗಿದೆ ಮಾತ್ರ. ಎಲ್ಲ ಫೋಟೋಸು ಇನ್ನೂ ಸುಮಾರು ಡೆವಲಪ್ಮೆಂಟ್ ಆಗಬೇಕು. ನೋಡೋಣ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಇವಾಗ ಇವ್ರದ್ದು ಸಿನಿಮಾಗೆ ಸಂಬಂಧಪಟ್ಟಿದ್ದು ಫೋಟೋಸು ಈ ಥರದ್ದೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಒಳಗಡೆ ಪ್ರತಿಮೆ ಇದೆ. ಆ ಬಿಲ್ಡಿಂಗಿಗೆ ಒಳ್ಳೆ ಡೆಕೋರೇಷನ್ ಥರ ಗಿಡಗಳನ್ನ, ಬಳ್ಳಿಗಳನ್ನೆಲ್ಲ ಹಬ್ಬಿಸಿ ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ. ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಬಟ್ ಅದೇನು ಪರ್ಮಿಷನ್ ಕೊಡ್ತಾರೋ ಏನೋ ಗೊತ್ತಿಲ್ಲ ಸರಿಯಾಗಿ ನನಗೆ. ನೋಡಿ, ಎಲ್ಲ ಸಿನಿಮಾದ್ದು ಫೋಟೋಗಳು ಮತ್ತು ಅವ್ರದ್ದು ಒಳ್ಳೊಳ್ಳೆ ಫೋಟೋಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ. ಬ್ಲ್ಯಾಕ್ ಆ್ಯಂಡ್ ವೈಟು, ಆ ಟೈಮ್ದು ಫೋಟೋಸು ಎಲ್ಲ ಇದೆ. ಇಲ್ಲಿ ನೋಡಿ, ಆ ಸಿನಿಮಾಗಳು ಹೆಸ್ರುಗಳು ಕೂಡ ಅಲ್ಲಿ ಮೇನ್ ಪೋಸ್ಟ್ರು ಅದನ್ನು ಡಿಸ್ಪ್ಲೇ ಮಾಡಿದರೆ ಅದ್ರ ಮೇಲೆ ಹೆಸ್ರುಗಳು ನಾನು ಹೇಳಿಲ್ವ, ರೈಟ್ ಸೈಡ್ ಲೆಫ್ಟ್ ಸೈಡಲ್ಲಿದೆ ಅಂತ. ಸೊ ಇದೇನೆ, ಇಷ್ಟೊಂದು ಸಿನಿಮಾಗಳಲ್ಲಿ ಇಲ್ಲೇ ಇದೆ ಅವ್ರದ್ದು. ಬಟ್ ಇವಾಗ ಇಷ್ಟ ಹಾಕಿರ್ಬೋದೇನೋ ಅಂತ ಅನ್ಕೋತೀನಿ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಫೋಟೋಸ್ ಎಲ್ಲ. ಅಂದರೆ ಪೋಸ್ಟ್ರದ್ದು ಇದನ್ನ ಫ್ರೇಮ್ ಹಾಕ್ಸಿ ಇಟ್ಟಿರೋಂಥದ್ದು. ಅಲ್ಲಿ ಸಿನಿಮಾಗಳದ್ದು ಹೆಸ್ರುಗಳು ಕೂಡ ಇದೆ. ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ನಾನೊಂದು 2-3 ಸಲ ಹೋಗಿದ್ದೀನಿ. ಅಷ್ಟರಲ್ಲಿ ಇದು ಈ ಲೆಫ್ಟ್ ಸೈಡ್ದು ಇವಾಗ ಅಂದರೆ ಮಧ್ಯೆ ಹಾಕಿರ್ಬೋದು. ಫಸ್ಟೇ ಹೋಗಿದಾಗ ಇದಿರಲಿಲ್ಲ, ಬರೀ ಫೋಟೋಸ್ ಮಾತ್ರ ಇತ್ತು, ಅವ್ರ ಫೋಟೋಸ್ ಮಾತ್ರ ಇತ್ತು. ಇಲ್ಲಿ ನೋಡಿ, ತುಂಬ ಚೆನ್ನಾಗಿದೆ. ಒಂದೇ ಫ್ರೇಮಲ್ಲಿ ಆ ಗೋಡೆಗಳ ಮೇಲೆ ಹಾಕಿರೋಂಥದ್ದು. ಮಧ್ಯೆ ಮುಟ್ಟಬೇಡಿ ಇದನ್ನ ಕೈಯಿಂದ ಅಂತೆಲ್ಲ ಇನ್ಸ್ಟ್ರಕ್ಷನ್ ಬೋರ್ಡೆಲ್ಲ ಹಾಕಿದರು. ತುಂಬ ಜನ ಬಂದವರು ಇದ್ರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೊಗೊಳ್ಳೋದು ಆ ಥರ ಎಲ್ಲ ಮಾಡ್ತಾಯಿದ್ರು. ಈ ಕಡೆ ಹಂಗೆ ಡೌನಲ್ಲಿ ನಾನು ತೋರಿಸ್ತೀನಿ ಆಮೇಲೆ ದೊಡ್ಡ ದೊಡ್ಡ ಫ್ರೇಮ್ಗಳನ್ನ ಇಟ್ಟಿದ್ದಾರೆ, ಫೋಟೋ ಫ್ರೇಮ್ಗಳು. ಆಲ್ಮೋಸ್ಟ್ ನಮ್ಮ ಲೆಂತ್ಗೆ ಬರುತ್ತೇನೆ, ಒಂದೊಂದು 5 ಅಡಿ 6 ಅಡಿದೆಲ್ಲ
ಬರೋ ಥರ ಫೋಟೋಸು ಫ್ರೇಮ್ಸ್ ಈ ಕಡೆ ಇಟ್ಟಿದ್ದಾರೆ. ಅದನ್ನೆಲ್ಲ ಹಿಡ್ಕೊಂಡು ಸುಮಾರು ಜನ ಫೋಟೋ ತೆಗೆಸ್ಕೊತಾ ಇದ್ರು ಮೊಬೈಲಲ್ಲಿ. ಇಲ್ಲೆಲ್ಲ ನೋಡಿ ಅವ್ರ ಸನ್ಮಾನದ್ದು ಯಾರ ಜೊತೆ ಆಡಿದ್ರು, ಇದು ಮಾಡಿದ್ರು, ಸಿನಿಮಾಗಳು ಮಾಡಿದ್ರು, ಹೀರೋಯಿನ್ಸು, ಡೈರೆಕ್ಟರ್ಸ್ದು ಎಲ್ಲ ಮೆಮೊರಬಲ್ ಫೋಟೋಸು ಒಂದೇ ಇದರಲ್ಲಿ ಇದೆ. ಹಿಟ್ಟಾಗಿರೋ ಸಿನಿಮಾ ಅನಿಸುತ್ತೆ ಮೋಸ್ಟ್ಲಿ, ಅದಕ್ಕೆಲ್ಲ ಯಾವ ರೀತಿ ಥಿಯೇಟ್ರ್ ಮುಂದೆ ಇದು ಮಾಡಿದ್ರು ಆ ಥರದ್ದೆಲ್ಲ ಫೋಟೋಸ್ ಇದೆ. ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸು. ಇದು ಮುತ್ತಿನಾರ ಸಿನಿಮಾದು ಅನಿಸುತ್ತೆ ಫೋಟೋ. ತುಂಬ ಚೆನ್ನಾಗಿದೆ. ನಾವೂ ಅಲ್ಲಿ ನಿಂತ್ಕೊಂಡು ಫೋಟೋನ ತೆಗೆಸ್ಕೊಂಡ್ವಿ ಸುಮಾರು ಮೊಬೈಲಲ್ಲಿ. ಹಂಗೇ ಹೋಗ್ತಾ ರೈಟ್ ಸೈಡ್ ಫುಲ್ಲು ಫೋಟೋಸ್ ಅವ್ರದ್ದು, ಲೆಫ್ಟ್ ಸೈಡ್ ಫುಲ್ಲು ಈ ರೀತಿ ಫ್ರೇಮ್ಸ್ ಇದೆ. ಎಲ್ಲ ಸಿನಿಮಾದ್ದು ಒಂದೊಂದು ಪೋಸ್ಟರ್ಗಳದ್ದು ಫ್ರೇಮ್ನ ಲೆಫ್ಟ್ ಸೈಡಲ್ಲಿ ಹಾಕಿದ್ದಾರೆ. ಸುಮಾರು ಸಿನಿಮಾಗಳು ಅವೆಲ್ಲ ಓದೋಕ್ಕಾಗಲಿಲ್ಲ ನನಗೆ, ಅಷ್ಟೊಂದಿದೆ. ಇದು ಮೈಸೂರಿಂದ ಉದ್ಬೂರು ಗೇಟು ಮೇನ್ ರೋಡು ಏನಿದೆ, ಎಚ್ ಡಿ ಕೋಟೆ ಅಥವಾ ಮಾನಂದವಾಡಿಗೆ ಮೈಸೂರು ಟು, ಆ ಮೇನ್ ರೋಡಲ್ಲೇ ಉದ್ಬೂರು ಗೇಟ್ ಅಂತ ಬರುತ್ತೆ. ಅಲ್ಲಿ ಇರೋವಂಥದ್ದು ಇದು ಸ್ಮಾರಕ. ಆ ಊರಿಗೆ, ಆ ಗ್ರಾಮಕ್ಕೆ ಇನ್ನೊಂದು ಬೇರೆ ಹೆಸರು ಇರಬೇಕು, ಬಟ್ ನನಗೆ ಗೊತ್ತಿಲ್ಲ ಸರಿಯಾಗಿ. ಬಟ್ ಮೊದಲಿಗಿಂತ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಆಲ್ಮೋಸ್ಟು ಕೆಲವೊಂದು ಇದು ಅಂಗಡಿಗಳೆಲ್ಲ ಸ್ಟಾರ್ಟ್ ಆಗಿದೆ ಅಲ್ಲಿ. ಇನ್ನೂ ಮುಂದೆ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅಲ್ಲಿ ಅಷ್ಟಾಗಿ ಎಳ್ನೀರು ಸಿಗೋ ಅಂಥದ್ದು ಆ ಥರದ್ದೆಲ್ಲ ಅಂಗಡಿಗಳು ಅಲ್ಲಿ ಮುಂದೆ ರೋಡ್ ಸೈಡಲ್ಲಿ ಇಟ್ಕೊಂಡಿರ್ತಾರೆ. ಹೇಳ್ದಂಗೆ ಎಂಟ್ರೆನ್ಸ್ ಫೀಸ್ ಅಂತ ಏನು ಫಿಕ್ಸ್ ಮಾಡಿಲ್ಲ ಇನ್ನಲ್ಲಿ. ತುಂಬ ಚೆನ್ನಾಗಿದೆ ಇದು ಫೋಟೋಸ್ ಎಲ್ಲ ಅವರ ಏಜ್ದು ಇಲ್ಲಿ ಸಿಕ್ಬಿಡುತ್ತೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸು ಎಲ್ಲ ಐತೆ. ಮತ್ತು ಅದು ರೈಟ್ ಸೈಡು ವೀಡಿಯೋ ಮಾಡ್ತಾಯಿದ್ದೀನಿ ಮತ್ತು ಲೆಫ್ಟ್ ಸೈಡು ವೀಡಿಯೋ ಮಾಡ್ತಾಯಿದ್ದೀನಿ. ರೈಟ್ ಸೈಡ್ದು ಫೋಟೋಸು ಮತ್ತು ಅದು ನೇರ ಬಂದಾಗ ಲೆಫ್ಟ್ ಸೈಡಲ್ಲಿ ಅವ್ರದ್ದು ಸಿನಿಮಾಗಳ ಪೋಸ್ಟ್ರದ್ದು ಫ್ರೇಮ್ಸ್ ಇದೆ, ಅದನ್ನು ಕೂಡ ಹಂಗಂಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ಈ ಥರದ್ದು 5 ರೂಪಾಯಿಗೆ ಒಂದು ಚಿಕ್ಕ ಚಿಕ್ಕ ಪೋಸ್ ಸಿಗ್ತಾಯಿತ್ತು. ಅದನ್ನು ನಮ್ಗೆ ಯಾರು ಇಷ್ಟನೋ ಅವ್ರ ಪೋಸ್ಗಳನ್ನ ತೆಗ್ದು ಬುಕ್ಕಲ್ಲಿ ಇಟ್ಕೊತಾ ಇದ್ವಿ. ಕೆಲವು ಹುಡುಗರು ಅಂತೂ ಅದ್ರದ್ದು ಸುಮಾರು ಒಂದು ಕವರ್ಗಟ್ಟಲೆ ಇಟ್ಕೊಳ್ಳೋಷ್ಟು ಪೋಸ್ಗಳನ್ನ ದುಡ್ಡು ಕೊಟ್ಟು ತಗೊಂಡು ಇಟ್ಕೊತಾಯಿದ್ರು. ಆವಾಗ ಚಿಕ್ಕದ್ರಲ್ಲಿ ಸ್ಕೂಲಲ್ಲಿ ಎಲ್ಲ ಇದ್ದಾಗ ದರ್ಶನ್ ಅವ್ರದ್ದು, ರಾಧಿಕಾ ಅವ್ರದ್ದು, ವಿಷ್ಣುವರ್ಧನ್ದು, ಅಂಬರೀಷ್ ಅವ್ರದ್ದು, ಆಚೆ ಕಡೆ ಸ್ಕೂಲ್ ಆಚೆ ಕಡೆ ಎಲ್ಲ ಮಾರೋರಲ್ಲ, ಅದನ್ನ ತೆಗೆದು ಪೋಸ್ಗಳನ್ನ ಇಟ್ಕೊಳ್ಳೋಂಥದ್ದು. ತುಂಬ ಜನ ಈ ನಾಗರಾವ್ ಸಿನಿಮಾದ್ದು ಈ ಫೋಟೋ ಮುಂದೆ ತುಂಬ ಜನ ಫೋಟೋ ಹೊಡ್ಸ್ಕೊಂಡ್ರು. ಅದೇನು ಕ್ರೇಜ್ ಅಂತಂದರೆ, ಅದೊಂಥರ ಅಷ್ಟೊಂದು ಇದಾಗಿತ್ತಲ್ಲ. ನನ್ನ ಮಗ ನೋಡಿ ಅವ್ರ ಅಪ್ಪನ ಜೊತೆ ಫೋಟೋ ತೆಗೆಸ್ಕೊತಾ ಇದ್ದಾನೆ. ನಮ್ಮ ಮನೆಯವ್ರು ಫೋಟೋ ತೆಗಿತಾಯಿದ್ರು ನನ್ನ ಮಗಂದು. ದಿಗ್ಗಜರು ಮತ್ತು ಅಂಬರೀಷ್ ಅವ್ರ ಜೊತೆ ಮಾಡಿರೋಂಥದ್ದು ಅನ್ಸುತ್ತೆ ಇಷ್ಟೊಂದು ಫೋಟೋಸು. ಸೊ ಹಂಗೇನೆ ಈ ಥರ ಫ್ರೇಮ್ಸ್ಗಳನ್ನ ಅಲ್ಲಿ ಇಟ್ಟಿದ್ದಾರಲ್ಲ ನೆಲದಲ್ಲಿ. ಸೊ ಇಲ್ಲಿ ತುಂಬ ಜನ ಫೋಟೋ ಹೊಡ್ಸ್ಕೊತಾಯಿದ್ರು, ನಾವು ತಗೊಂಡ್ವಿ. ಆದರೆ ಸಖತ್ ಕ್ರೇಜ್ ಇದ್ದಿದ್ದು ಇದಿತ್ತಲ್ಲ
ನಾಗರಾವ್ ಸಿನಿಮಾದ್ದು ಒಂದು ಕೋಪದ್ದು ಪೋಸು, ಆ ಒಂದು ಫೋಟೋ ಮುಂದೆ ಜಾಸ್ತಿ ಜನ ಫೋಟೋ ತೆಗೆಸ್ಕೊತಾಯಿದ್ರು. ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನನಗೆ ಗೊತ್ತಿರೋರೇ ತುಂಬ ಜನ ಅದ್ರ ಮುಂದೆ ಫೋಟೋ ತಗೊಂಡ್ರನ್ನ ಡಿ ಪಿಲೆಲ್ಲ ಹಾಕ್ಕೊಂಡಿದ್ರು. ಸಖತ್ ಕ್ರೇಜ್ ಇತ್ತು. ಮತ್ತು ಡೆಸ್ಕ್ ಅಂದರೆ ಒಂದು ರೌಂಡ್ ಆದಮೇಲೆ ಇಲ್ಲಿಗೆ ಬರುತ್ತೆ ನೋಡಿ, ವೀಲ್ ಚೇರ್ ಕೂಡ ಇಟ್ಟಿದ್ದಾರೆ ಕೆಲವ್ರಿಗೆ ನಡೆಯೋಕ್ಕಾಗಲ್ಲ ಅಂತ. ಸೊ ಅದರಿಂದ ಒಳಗಡೆ ಎಂಟ್ರೆನ್ಸಿಂದ ನೇರವಾಗಿ ಕಾಣೋ ಅಂಥದ್ದು. ಒಂದು ರೌಂಡ್ ಬಂದಾಗ ಮತ್ತೆ ಇದೇ ಡೆಸ್ಕ್ ಹತ್ರ ಬರ್ತೀವಿ. ಸೊ ಅದ್ರ ಒಳಗಡೆ ಹೋಗೋಕ್ಕೆ ಎಂಟ್ರೆನ್ಸ್ ಕೂಡ ಅಲ್ಲೇ ಐತೆ. ಸೊ ಇದು ಏನಪ್ಪ ಅಂದರೆ ಒಳಗಡೆ ತಾವರೆ ಗಿಡ ಎಲ್ಲ, ಕಮಲದ ಗಿಡ ಎಲ್ಲ ಹಾಕಿದ್ರು. ಬಟ್ ಇವಾಗಿಲ್ಲ ನೋಡಿ, ಬಿಲ್ಡಿಂಗ್ ಎಲ್ಲ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಈ ಥರ ಎಲ್ಲ ಹಾಕಿ ಇದು ಈ ಥರ ಆರ್ಟೇ ಒಂಥರ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ರು. ಅವ್ರ ಸಿನಿಮಾಗಳದ್ದು ಫೇಮಸ್ ಡೈಲಾಗ್ ಇದೆಯಲ್ಲ, ಅದೆಲ್ಲ ಇಲ್ಲೇ ಐತೆ. ಇದು ಅವ್ರ ಕೈಯಲ್ಲಿ ಹಾಕ್ತಿದ್ರಲ್ಲ ಬಳೆ, ಆ ಬಳೆ ಶೇಪನ್ನ ದೊಡ್ಡದಾಗಿ ಮಾಡಿರೋದು. ಆಚೆ ಕಡೆಯಿಂದ ನೋಡಿದಾಗ ಬಳೆ ಮತ್ತು ಅವ್ರ ಪ್ರತಿಮೆ ಎರಡೂ ಕಾಣೋ ಥರ ಅವರು ಮಾಡಿರೋಂಥದ್ದು. ಇಲ್ಲಿ ನೋಡಿ, ಅವ್ರ ಸಿನಿಮಾದ್ದು ಫೇಮಸ್ ಡೈಲಾಗ್ಸ್ ಇದೆಲ್ಲ. ಕೆಲವೊಂದು ಡೈಲಾಗ್ಗಳಿರುತ್ತಲ್ಲ ತುಂಬ ಫೇಮಸ್ ಆಗಿರೋಂಥದ್ದು, ಅದನ್ನೆಲ್ಲ ಇಲ್ಲಿ ಅಲ್ಲಲ್ಲಿ ಈ ಗೋಡೆ ಮೇಲೆ ಹಾಕ್ಬಿಟ್ಟು ಅದು ಯಾವ ಸಿನಿಮಾದ್ದು ಅಂತ ಬ್ರ್ಯಾಕೆಟಲ್ಲಿ ಕೂಡ ಹಾಕೋರೆ ನೋಡಿ. ಈ ದೇವ್ರ ಪ್ರತಿಮೆ ಜಾಸ್ತಿ ಇಲ್ಲಿ ಫೋಟೋ ಎಲ್ಲ ತಗೋತಾ ಇದ್ರು ವಿಷ್ಣುವರ್ಧನ್ ಅವ್ರ ಪ್ರತಿಮೆ ಮುಂದೆ. ಪಾಪ ತುಂಬ ದೂರದಿಂದ ಎಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳು ಬರ್ತಾಯಿದ್ರು. ಕೆಲವರೆಲ್ಲ ಹೇಳ್ತಾರೆ ನಾವು ಬೆಂಗಳೂರಿಂದ ಬಂದಿದ್ದೀವಿ ಅಂತ. ಇನ್ನು ಕೆಲವರು ಇಲ್ಲಿ ನಿಂತಿದ್ರಲ್ಲ, ಅವರು ಹುಬ್ಳಿಯಿಂದನೋ ಯಾವುದೋ ಹೇಳಿದ್ರಪ್ಪ, ಅಲ್ಲಿಂದನೇ ಬಂದಿರೋದವರು, ಅವ್ರ ಅಭಿಮಾನಿಗಳು. ಅಲ್ಲಿ ಅವ್ರ ಊರಲ್ಲಿ ಸಂಘ ಎಲ್ಲ ಇದೆಯಂತೆ, ಹಂಗಂತ ಹೇಳ್ತಾಯಿದ್ರು. ಅವರು ಅಪ್ಪಾಜಿಯವರು ಅಂತ ಹೇಳ್ತಾಯಿದ್ರು ಅವ್ರನ್ನ, ವಿಷ್ಣುವರ್ಧನ್ ಅವ್ರನ್ನ. ಸೊ ಇದು ಆಚೆ ಕಡೆ ಈ ಥರ ಎಲ್ಲ ಪಾರ್ಕಿಂಗ್ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಕುಡಿಯೋ ನೀರೆಲ್ಲ ಇದೆ ಅಲ್ಲಿ, ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇದೆ, ಚೆನ್ನಾಗಿದೆ. ಕ್ಲೀನೆಸ್ ಮೇಂಟೈನ್ ಮಾಡಿದ್ದಾರೆ. ಇದಕ್ಕೆಲ್ಲ ಒಳ್ಳೆ ನೀರೆಲ್ಲ ಕೊಟ್ಟು ಚೆನ್ನಾಗಿ ಐತೆ. ಮತ್ತು ಇದ್ರ ಹಿಂಭಾಗ ಹೋದರೆ ಒಂದು ಅವ್ರದ್ದು ಯೂಸ್ ಮಾಡ್ತಿದ್ದಂಥ ಕಾರಿದೆ, ಅದನ್ನು ನೋಡೋಕೆ ನಾವು ಹೋಗ್ತಾ ಇದ್ವಿ ಇವಾಗ. ಬಟ್ ಹೆಂಗೆ ಇದನ್ನು ಬ್ಯಾಕ್ ಸೈಡ್ ಹೆಂಗಿದೆ ಅಂತ ಇಲ್ಲಿ ನೋಡಿ, ಕುಡಿಯೋ ನೀರು ಕೂಡ ಇಟ್ಟಿದ್ದಾರೆ. ಇದು ಬ್ಯಾಕ್ ಸೈಡಲ್ಲಿ ಇದೆಯಲ್ಲ, ಇದು ಕೂಡ ತುಂಬಾ ಚೆನ್ನಾಗಿದೆ ಡಿಸೈನ್ ಆ ಬಿಲ್ಡಿಂಗ್ದು. ಬಟ್ ಅಲ್ಲಿ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಸದ್ಯಕ್ಕೆ ಏನೂ ಅಲ್ಲಿಲ್ಲ. ಇದಲ್ಲಿ ಲೆಫ್ಟ್ ಸೈಡಲ್ಲಿ ಅವ್ರದ್ದು ಕಾರ್ನ ನಿಲ್ಲಿಸಿದ್ದಾರೆ. ಕಾರ್ನು ಕೂಡ ಮುಟ್ಬಾರ್ದು ಅಂತ ಬೋರ್ಡ್ ಹಾಕಿದ್ದಾರೆ. ಬಟ್ ಎಲ್ಲರೂ ಕಾರ್ನೇ ಹಿಡ್ಕೊಂಡು ಕೈಯಲ್ಲಿ ಅದ್ರ ಮೇಲೆ ಕೈ ಇಟ್ಕೊಂಡೆಲ್ಲ ಫೋಟೋ ತೆಗೆಸ್ಕೊತಾಯಿದ್ರು. ಅದ್ರದ್ದು ನಂಬರ್ ಪ್ಲೇಟ್ ಕೂಡ ನಾನು ತೋರಿಸ್ತೀನಿ ನಿಮಗೆ. 1 2 3 4 ಏನೋ ಐತೆ, ತೋರಿಸ್ತೀನಿ. ಇಲ್ಲೆಲ್ಲ ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಪಾರ್ಕಿಂಗ್ ಇದರಲ್ಲಿ. ಈ ಶೇಪೆಲ್ಲ ನೋಡಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ಇನ್ನೂ ಏನು ಒಳಗಡೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಈ ಥರ ಬಿಲ್ಡಿಂಗ್ ಕಟ್ಟಿ ಬಿಟ್ಟಿದ್ದಾರೆ ಇವಾಗ. ಸೊ ಇದೆಲ್ಲ ನೀರು ಹೋಗೋ ಅಂಥದ್ದಕ್ಕೆ, ಮಳೆ ನೀರೆಲ್ಲ ಕೆಳಗಡೆ ಡ್ರೈನೇಜ್ ಥರ ಮಾಡಿದ್ದಾರೆ. ಸೊ ಆ ಬಿಲ್ಡಿಂಗು ನಾನು ಏನು ತೋರಿಸ್ತೆ ಅದ್ರ ಹಿಂಭಾಗ ಇದು. ಸಖತ್ತಾಗಿದೆ, ಫುಲ್ಲು ಒಂಥರ ಪೀಸು. ಅಷ್ಟು ಏನು ಕ್ರೌಡ್ ಇಲ್ಲ, ಎಂಥದ್ದಿಲ್ಲ, ಒಂಥರ ಪೀಸ್ಫುಲ್ ಪ್ಲೇಸ್ ಇದು. ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಐತೆ ಬಿಲ್ಡಿಂಗು. ಬಟ್ ಏನಕ್ಕೆ ಇದನ್ನು ಇದು ಮಾಡ್ತಾರೆ, ಮತ್ತು ಇನ್ನೇನು ಮಾಡ್ತಾರೆ ಇದರಲ್ಲಿ ಅಂತ ಗೊತ್ತಿಲ್ಲ. ಇದೆಲ್ಲ ಕ್ಲೋಸ್ ಇದೆ. ಇದು ಏನು ಇನ್ನು ಕೆಲಸ ಬಾಕಿ ಇರಬೇಕೇನೋ ಅನ್ಕೋತೀನಿ, ಬಟ್ ಏನು ಅಂತ ಗೊತ್ತಿಲ್ಲ. ಬಟ್ ಆಚೆ ಕಡೆ ಇದನ್ನೆಲ್ಲ ನೋಡೋಕೆ ಬಿಡ್ತಾರೆ ಇಷ್ಟು. ಇಲ್ಲೇ ಫ್ರಂಟಲ್ಲಿ ಅವ್ರದ್ದು ಕಾರ್ ನಿಲ್ಸಿದ್ದಾರೆ, ತೋರಿಸ್ತೀನಿ. ಇಲ್ಲಿ ನೋಡಿ, ಅವ್ರದ್ದು ನಂಬರ್ ಪ್ಲೇಟ್ ನೋಡಿ, KA01 MN 123. ಚೆನ್ನಾಗಿದೆ ಅಲ್ವಾ ನಂಬರ್ ತುಂಬ ಚೆನ್ನಾಗಿದೆ. ಇದು ಅವ್ರದ್ದು ಕಾರು. ಸೊ ಇದನ್ನೆಲ್ಲ ಮುಟ್ಬಾರ್ದು ಅಂತ ಬೋರ್ಡ್ ಹಾಕಿದ್ದಾರೆ. ಸುಮಾರು ಜನ ಫೋಟೋ ಎಲ್ಲ ತಗೊಂಡ್ರು. ಸಿಂಹ ದಯವಿಟ್ಟು ಮುಟ್ಟಬೇಡಿ ಅಂತ ಅಲ್ಲೂ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಬಟ್ ಎಲ್ಲರೂ ಅದ್ರ ಮೇಲೆ ಕೈ ಇಟ್ಕೊಂಡು ಫೋಟೋ ತಗೋತಾಯಿದ್ರು. ನನ್ನ ಮಗನಿಗೂ ಫೋಟೋ ತೆಗ್ದಲ್ಲಿ ಸುಮಾರು ಫೋಟೋಸ್ ತೆಗೆದುಕೊಟ್ಟೆ.